ಊರಿಗೆ ಬಂದವಳು ನೀರಿಗೆ ಬಾರದೇ ಇರುವಳೆ ಎಂಬ ಗಾದೆ ಮಾತನ್ನು ವಿವಿಧ ಸಂದರ್ಭಗಳಲ್ಲಿ ಬಳಸಲಾಗುತ್ತದೆ. ಇದರ ವಿಸ್ತರಣೆ ಮತ್ತು ಅರ್ಥವನ್ನು ಕೆಳಗೆ ನೀಡಲಾಗಿದೆ. ಸಾಮಾನ್ಯ ಅರ್ಥ. ಈ ಗಾದೆ ಮಾತು ಅಕ್ಷರಶಃ ಅರ್ಥವನ್ನು ತೆಗೆದುಕೊಂಡರೆ, ಒಬ್ಬಳು ಹೆಂಗಸು ಊರಿಗೆ ಬಂದ ಮೇಲೆ ನೀರನ್ನು ತರಲು ಅಥವಾ ಬಳಸಲು ಹೋಗದೇ ಇರುವುದಿಲ್ಲ ಎಂದು ಹೇಳುತ್ತದೆ. ನೀರು ಒಂದು ಮೂಲಭೂತ ಅವಶ್ಯಕತೆಯಾಗಿರುವುದರಿಂದ ಊರಿಗೆ ಬಂದವಳು ಅನಿವಾರ್ಯವಾಗಿ ನೀರಿಗಾಗಿ ಹೋಗಲೇಬೇಕಾಗುತ್ತದೆ. ಭಾವಾರ್ಥ ಮತ್ತು ವಿಸ್ತರಣೆ. ಈ ಗಾದೆಮಾತಿನ ಮುಖ್ಯ ಭಾವಾರ್ಥವೆಂದರೆ, ಒಂದು ನಿರ್ದಿಷ್ಟ ಸ್ಥಳಕ್ಕೆ ಅಥವಾ ಪರಿಸ್ಥಿತಿಗೆ ಬಂದ ಮೇಲೆ ಅಲ್ಲಿನ ಸಾಮಾನ್ಯ ಅಥವಾ ಅನಿವಾರ್ಯವಾದ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳದೇ ಇರಲು ಸಾಧ್ಯವಿಲ್ಲ. ಪ್ರತಿಯೊಬ್ಬರೂ ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ನಡೆದುಕೊಳ್ಳಬೇಕಾಗುತ್ತದೆ ಎಂಬುದನ್ನು ಈ ಗಾದೆ ಸೂಚಿಸುತ್ತದೆ. ಇದನ್ನು ಈ ಕೆಳಗಿನ ಸಂದರ್ಭಗಳಿಗೆ ಅನ್ವಯಿಸಬಹುದು. ಸಾಮಾಜಿಕ ಸಂದರ್ಭ. ಒಂದು ಸಮುದಾಯಕ್ಕೆ ಅಥವಾ ಗುಂಪಿಗೆ ಹೊಸದಾಗಿ ಸೇರಿದ ವ್ಯಕ್ತಿಯು ಆ ಗುಂಪಿನ ರೂಢಿ ಸಂಪ್ರದಾಯಗಳು ಮತ್ತು ಸಾಮಾನ್ಯ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಲೇಬೇಕಾಗುತ್ತದೆ. ಉದಾಹರಣೆಗೆ, ಮದುವೆ ಮನೆಗೆ ಬಂದವರು ಅಲ್ಲಿನ ಸಂಭ್ರಮ ಮತ್ತು ಕೆಲಸಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವುದು ಸಹಜ. ವೃತ್ತಿಪರ ಸಂದರ್ಭ. ಹೊಸದಾಗಿ ಕೆಲಸಕ್ಕೆ ಸೇರಿದ ವ್ಯಕ್ತಿಯು ಆ ಕಚೇರಿಯ ನಿಯಮಗಳು, ಕಾರ್ಯವಿಧಾನಗಳು ಮತ್ತು ಸಹೋದ್ಯೋಗಿಗಳೊಂದಿಗೆ ಬೆರೆಯುವುದು ಅನಿವಾರ್ಯ. ಪರಿಸರದ ಪ್ರಭಾವ. ಒಂದು ನಿರ್ದಿಷ್ಟ ಪರಿಸರಕ್ಕೆ ಹೋದಾಗ ಅಲ್ಲಿನ ವಾತಾವರಣ ಮತ್ತು ಲಭ್ಯವಿರುವ ಸಂಪನ್ಮೂಲಗಳಿಗೆ ಅನುಗುಣವಾಗಿ ನಾವು ಹೊಂದಿಕೊಳ್ಳಬೇಕಾಗುತ್ತದೆ. ಅನಿವಾರ್ಯತೆ. ಕೆಲವು ಸಂದರ್ಭಗಳಲ್ಲಿ ನಾವು ಬಯಸದಿದ್ದರೂ ಕೆಲವು ಕೆಲಸಗಳನ್ನು ಮಾಡಲೇಬೇಕಾಗುತ್ತದೆ. ಆ ಸಂದರ್ಭದ ಅನಿವಾರ್ಯತೆಯಿಂದಾಗಿ ನಾವು ಅದರಲ್ಲಿ ಭಾಗವಹಿಸಲೇಬೇಕು. ಉದಾಹರಣೆಗಳು: ಅವನು ಹೊಸದಾಗಿ ಈ ಊರಿಗೆ ಬಂದಿದ್ದಾನೆ, ಸ್ವಲ್ಪ ದಿನಗಳಲ್ಲಿ ಇಲ್ಲಿನ ಜನರೊಡನೆ ಬೆರೆಯುತ್ತಾನೆ. ಊರಿಗೆ ಬಂದವಳು ನೀರಿಗೆ ಬಾರದೇ ಇರುವಳೆ. ಈ ಕಂಪನಿಗೆ ಸೇರಿದ ಮೇಲೆ ಎಲ್ಲರೂ ಹೆಚ್ಚುವರಿ ಕೆಲಸ ಮಾಡಲೇಬೇಕು. ಊರಿಗೆ ಬಂದವಳು ನೀರಿಗೆ ಬಾರದೇ ಇರುವಳೆ. ಹೀಗೆ ಊರಿಗೆ ಬಂದವಳು ನೀರಿಗೆ ಬಾರದೇ ಇರುವಳೆ ಎಂಬ ಗಾದೆಮಾತು ಯಾವುದೇ ಹೊಸ ಪರಿಸ್ಥಿತಿ ಅಥವಾ ಸ್ಥಳಕ್ಕೆ ಬಂದಾಗ ಅಲ್ಲಿನ ಸಹಜವಾದ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದು ಅನಿವಾರ್ಯ ಎಂಬುದನ್ನು ಮಾರ್ಮಿಕವಾಗಿ ತಿಳಿಸುತ್ತದೆ. ಇದು ಸಂದರ್ಭದ ಒತ್ತಡ ಮತ್ತು ಅನಿವಾರ್ಯತೆಯನ್ನು ಎತ್ತಿ ತೋರಿಸುವ ಜನಪ್ರಿಯ ಗಾದೆಮಾತಾಗಿದೆ.